ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಗುರುಗಳೇ, ಧನಯೋಗ ಅಂತ ಹೇಳ್ತಾರೆ. ಧನಯೋಗ ಹೆಂಗೆ ಬರುತ್ತೆ ಗುರುಗಳೇ ಅಂತ ಕೆಲವರೆಲ್ಲ ಕೇಳಿದ್ದಾರೆ. ನಾನು ಧನಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವತ್ತೂ ಸಹ ನಮಗೆ ಎಲ್ಲರೂ ಹೇಳ್ತಾ ಇರ್ತಾರೆ, ಆ ರಾಶಿಗೆ ಯೋಗ ಇದೆ, ಈ ರಾಶಿಗೆ ಯೋಗ ಇದೆ, ಮಕರ ರಾಶಿಗೆ ಧನ ಪ್ರಾಪ್ತಿ, ಮೀನ ರಾಶಿಗೆ ಹಂಗೆ ಹಿಂಗೆ ಅಂತ ನಮಗೇನು ಒಳ್ಳೇದಾಗ್ತಾ ಇಲ್ಲ ಗುರುಗಳೇ. ದಯವಿಟ್ಟು ಧನ ಪ್ರಾಪ್ತಿಗೆ ಯಾವ ರೀತಿ ಇರಬೇಕು ಗ್ರಹಗತಿಗಳು ಅಂತಕ್ಕಂಥದ್ರನ್ನು ಹೇಳಿ ಗುರುಗಳೇ ಅಂತ ಹೇಳಿದರು ನಮ್ಮ ರಮೇಶ್ ಅವರು. ನೋಡಿ, ಅದಕ್ಕೆ ಧನಯೋಗಕ್ಕೆ ಯಾವತ್ತೂ ಸಹ ತಿಳ್ಕೊಳ್ಳಿ. ನಮಗೆ ಪೂರ್ವ ಪುಣ್ಯಸ್ಥಾನ, ಧನಸ್ಥಾನ ಅಂದರೆ 2, 3 ಧನಾಧಿಪತಿ ಮತ್ತು ವಾಕ್ಕಧಿಪತಿ ಈ ಥರ ಚೆನ್ನಾಗಿದ್ದರೆ ನಮಗೆ ಧನ ದಿನ ಬರ್ತಾ ಇರುತ್ತೆ. ನೋಡಿ, ಯಾವತ್ತೂ ಸಹ ಧನಯೋಗಕ್ಕೆ ನಮಗೆ ಶುಕ್ರ ಚೆನ್ನಾಗಿರಬೇಕು. ಅದಕ್ಕೆ ನೋಡಿ, ಶುಕ್ರನ ಮಂತ್ರ ಈ ಥರ ಬರುತ್ತೆ. ಓಂ ಶುಕ್ರಂತೆ ಅನ್ಯದ್ದ ಜದಂತೆ ಅನ್ಯದ್ಯಶು ರೂಪೇಹ ನೀಡೌರಿವಾಸಿ ವಿಶ್ವಾಯಿ ಮಾಜ ಅವಸಿ ಸ್ವದಾಭೋ ಭದ್ರಾತೆ ಪೋಷನ್ನಿಹರಾತಿರಸ್ತು. ಓಂ ಶುಕ್ರಾಯ ನಮಃ. ಓಂ ಶುಕ್ರಾಯ ವಸ್ತ್ರಂ ದೇವಿ ಶುಕ್ರಾಯ ಸ್ವಾಹಾ. ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಯಾವತ್ತೂ ಸಹ ಶುಕ್ರನು ಪಂಚಮ ಭಾವಾಧಿಪತಿಯಾಗಿ ಸ್ವಕ್ಷೇತ್ರದಲ್ಲಿದ್ದು, ಶನಿಯು 11ರಲ್ಲಿ ಇದ್ದರೆ, ಶುಭ ದೃಷ್ಟಿಯಲ್ಲಿದ್ದರೆ, ಅಥವಾ ಶನಿಯು ತನ್ನ ಸ್ವಕ್ಷೇತ್ರದಲ್ಲಿದ್ದರೆ, ಆ ಮನೆಯ ಲಗ್ನದಿಂದ 5ನೇ ಮನೆಯಾಗಿದ್ದು 11ನೇ ಮನೆಯಲ್ಲಿ ಬುಧ ಮತ್ತು ಕುಜಗ್ರಹಗಳಿದ್ದರೆ ಜಾತಕರು ಅಪಾರ ಸಂಪತ್ತನ್ನು ಪಡೆಯುತ್ತಾರೆ. ಯಾವತ್ತೂ ಸಹ ನೋಡಿ, ಅದಕ್ಕೆ ಧನ ಪ್ರಾಪ್ತಿಗೆ ನಮಗೆ ಈ ಥರ ಗ್ರಹಗತಿಗಳು ಹೊಂದಿಕೊಂಡಿರಬೇಕು. ನಾವು ಅಂದ್ಕೊಳ್ತೀವಿ ಏನು ಮಾಡಿದ್ರೂ ಧನ ಬರ್ತಾ ಇಲ್ಲ ಅಂತ. ಈ ಗ್ರಹಗತಿಗಳು ಹಿಂಗೆ ಕೂತಿದ್ದಾಗ ಎಲ್ಲೋಗುತ್ತೆ. ಅವಾಗ ಅದನ್ನು ಹಿಡ್ಕೊಂಡು ನಾವು ಪರಿಹಾರ ಮಾಡಿಕೊಂಡಾಗ ನಮಗೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು. ನೋಡಿ, ಯಾವತ್ತೂ ಸಹ ನಮಗೆ ನಾವು ಆಲ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ನಮಗೆ ನಾವು ಆಲ್ಟ್ರೇಷನ್ ಮಾಡಿಕೊಂಡಾಗ ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ. ಆದ್ದರಿಂದ ಈ ಗ್ರಹಗತಿಗಳು ಎಲ್ಲೆಲ್ಲಿದೆ, ಏನೇನಿದೆ ಅಂತ ಜಾತಕದಿಂದ ಪರಿಹಾರ ಮಾಡ್ಕೋಬೋದು ನಾವು. ಆ ಜಾತಕ ನೋಡಿದ ತಕ್ಷಣ ನಮಗೆ ಪರಿಹಾರ ಮಾಡಿಕೊಂಡಾಗ ನಮಗೆ 100ಕ್ಕೆ 100 ಭಾಗ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು 25 ಭಾಗ ಆದರೂ ಸಹ ಒಳ್ಳೇದು ಮಾಡ್ಬೋದು. ಆದ್ದರಿಂದ ಈ ಧನಯೋಗ ಈ ಥರ ಬರ್ತಕ್ಕಂಥದ್ದು. ಆದ್ದರಿಂದ ನೀವು ಯಾವತ್ತೂ ಸಹ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಹೃದಯ ಮತ್ತು ದುರ್ಗಾದೇವಿ ಮತ್ತು ಶ್ರೀಮಾತ್ರೇ ನಮಃ ಅಂತಕ್ಕಂಥದ್ದು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಂಡಾಗ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವಂಥ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲಲ್ಲೂ ಹಾಕ್ತೀನಿ ನೋಡಿ, ಮತ್ತು ಯೂಟ್ಯೂಬ್ ಚಾನಲ್ಲು, ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ರೀಲ್ಸ್ ಎಲ್ಲದರಲ್ಲೂ ನೋಡ್ಕೊಳ್ಳಿ. ಎಲ್ಲ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.